ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಅಯೋಧ್ಯೆ ರಾಮನ ಪೂಜೆ ಸಮಯದಲ್ಲಿ ನಮ್ಮ ಮನೆಗೂ ಸಹ ಬಾಲರಾಮರ ಆಗಮನ ಆಗುತ್ತೆ. ಅದು ಹೇಗೆಲ್ಲ ತುಂಟಾಟವನ್ನು ಮಾಡ್ತಾರೆ ಬಾಲರಾಮರು ಅನ್ನೋದನ್ನು ನಿಮಗೆ ಇವತ್ತು ನೋಡಲಿಕ್ಕೆ ಸಿಗತ್ತೆ. ತುಂಬಾ ತುಂಟಾಟಗಳನ್ನು ಮಾಡ್ತಾರೆ. ನನಗೆ ತುಂಬ ಆಟ ಆಡಿಸ್ತಾರೆ, ನನ್ನನ್ನೇ ಕಾಟ ಕೊಟ್ಟು. ನಾನೇನು ಒಂದು ಹೇಳಿದ್ರೆ ಅವರನ್ನು ಮಾಡ್ತಾ ಇರ್ತಾರೆ. ಎಲ್ಲ ತುಂಟಾಟಗಳ ಜೊತೆಗೆ ನನಗೆ ಬಾಲರಾಮನ ದರ್ಶನ ಆಗಿತ್ತು. ತುಂಬಾ ಖುಷಿ. ಆ ಒಂದು ಸಂದರ್ಭವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ಈ ಒಂದು ಸಣ್ಣ ವಿಡಿಯೋ, ಕೇವಲ 5 ನಿಮಿಷಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ ವಿಡಿಯೋವನ್ನು ನೋಡ್ತೀರಾ, ದಯವಿಟ್ಟು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮಗೆ ಇಷ್ಟ ಆದರೆ, ನನ್ನ ಬಾಲರಾಮರು ಇಬ್ಬರು ಇಷ್ಟ ಆದರೆ, ನನ್ನ ಮಕ್ಕಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲನ್ನು ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ದೇವಸ್ಥಾನಕ್ಕೆ ಹೊರಡಲಿಕ್ಕೆ ರೆಡಿ ಆಗಿದ್ವಿ. ಅವರ ತಂದೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದಿದ್ರು ಅಂತ. ಸೊ ರೆಡಿ ಆದರೆ ತುಂಬ ತುಂಟಾಟಗಳನ್ನು ಮಾಡ್ತಾ ರೆಡಿಯಾಗಿ ಹೊರಟ್ವಿ. ಕೊನೆಗೂ ಅದಾದ ನಂತರ ಆಟೋದಲ್ಲಿ ಹೋಗಿ ರಾಮನ ದರ್ಶನ ಆಯಿತು. ತುಂಬ ಚೆನ್ನಾಗಿಯೇ ದರ್ಶನ ಆಯಿತು. ಫ್ರೀಯಾಗಿ ಜನಗಳು ಇರಲಿಲ್ಲ, ತುಂಬ ಕಡಿಮೆ ಜನ ಇದ್ದರು. ದರ್ಶನ ಮಾಡಿದ್ವಿ, ತುಂಬ ಖುಷಿ ಆಯಿತು. ಹಾಗೆ ಅಲ್ಲೇ ನಾವು ಆ ರಾಮ ಮಂದಿರವನ್ನು ಸಹ ನೋಡಿದ್ವಿ, ತೋರಿಸ್ತಾ ಇದ್ರು. ಅದನ್ನು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ನಾನು, ಯಾಕೆಂದರೆ ನನ್ನ ಮನೆಯಲ್ಲಿ TV ಆನ್ ಮಾಡಿರಲಿಲ್ಲ. ಅಲ್ಲೇ ನಾನು ರಾಮ ಮಂದಿರನ ಫಸ್ಟ್ ನೋಡಿದ್ದು. ಹಾಗೆ ಹೊರಟ್ವಿ. ರೋಡಲ್ಲಿ ಬರುವಾಗ ರಾಮನ ಜಯಘೋಷಗಳು ಹೊರಡ್ತಾ ಇದ್ವು, ಅದನ್ನು ಸಹ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದಾದ ನಂತರ ನನ್ನ ಮನೆಗೆ ಬಂದೆ, ರಾಮನನ್ನು ಪ್ರಿಪೇರ್ ಮಾಡಿದೆ. ರಾಮನ ತುಂಟಾಟಗಳು ಶುರುವಾಗಿದೆ. ಸೊ ದೊಡ್ಡವನ ಕಾಲಿಗೆ ಚಿಕ್ಕವನು ಬಿದ್ದವಾಗ ನಮಸ್ಕಾರ ಮಾಡೋದು. ನಾನು ಆ ವಿಡಿಯೋನ ಫುಲ್ ಮಾಡಲಿಕ್ಕಾಗಿಲ್ಲ, ನಾನು ನೋಡಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಅಷ್ಟು ನೋಡಿದೆ, ಅಷ್ಟನ್ನೇ ಮಾಡಿದೆ. ಸೊ ಆ ವಿಡಿಯೋ ಅದು. ಸೊ ಇದು ರಾಮರನ್ನು ಆರತಿ ಮಾಡಿ ಒಳಗೆ ಕರ್ಕೊಳ್ತಾ ಇದ್ದೀನಿ ನಾನು. ಇವ್ರಿಗೆ ಯಾವಾಗಲೂ ಎಡಗಾಲು ಈ ಕಡೆ ಒಳಗೆ ಬಲಗಾಲ ಇಟ್ಟು ಬನ್ನಿ ಅಂದರೆ ಎಡಗಾಲ ಇಡ್ಲೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಲಗಾಲನ್ನ ಹೇಗೋಗೋ ಮಾಡಿ ಕಷ್ಟಪಟ್ಟು ಒಳಗೆ ಬಿಡಿಸಿದ್ದೀನಿ. ಇವಾಗ ಇಟ್ಟಿದ್ದಾರೆ. ಹಾಗೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ನನ್ನ ಶ್ರೀರಾಮ. ನಾನು ನನ್ನ ಮಕ್ಕಳು ಏನೋ ಒಂದು ಪುಟ್ಟಾಗಿರೋ ಖುಷಿಯ ಸಂಭ್ರಮ ಇದು. ಹಾಗೆಯೇ ಚಿಕ್ಕವರು ಸಹ ಏನೋ ತುಂಟಾಟ ಮಾಡ್ತಾಯಿದ್ದಾರೆ ಜೊತೆಯಲ್ಲಿ. ನನ್ನ ಮಗನಿಗೆ ಕೋಲ್ಡ್ ಆಗಿದೆ, ಮೂತಿಯೆಲ್ಲ ಕೆಂಪಾಗಿದೆ. ಆದರೂ ಆಯಿತು ಮಮ್ಮಿ, ನನಗೆ ರಾಮನ್ನ ಹಾಕು, ನಾನು ಫೋಟೋ ತೆಗೆಸ್ಕೊಳ್ತೀನಿ ಅಂತ. ಹಾಗೆ ಮುದ್ದಾಗಿ ಕಾಣಿಸ್ತಾ ಇದ್ದ ನನ್ನ ಕಂದ. ಆಶೀರ್ವಾದ ಮಾಡು ಅಂದರೆ ಈ ರೀತಿ ಮಾಡ್ತಾಯಿದ್ದ. ಇಲ್ಲಿ ಅವನಿಗೆ ತುಂಬ ಕೋಲ್ಡ್ ಆಗಿದ್ದರಿಂದ ತುಂಬ ಕಷ್ಟ ಆಗ್ತಾಯಿತ್ತು, ಆದ್ರೂ ಮುದ್ದಾಗಿ ನಿಂತ್ಕೊಂಡಿದ್ದ ನನ್ನ ಕಂದ. ಸೊ ಆಶೀರ್ವಾದನ ಮುದ್ದಾಗಿ ಮಾಡ್ತಾ ಇದ್ದಾನೆ. ಅವನೇ ಹೇಳ್ತಾ ಇರ್ತಾನೆ ಯಾವಾಗ್ಲೂ, ಅಮ್ಮ ಬೇಜಾರು ಮಾಡ್ಕೋಬೇಡ, ನಾನು ಇದೀನಲ್ಲ ಅಮ್ಮ, ಅಳಬೇಡ ಅಂತ. ನಾನು ಏನಕ್ಕಾದರೂ ಅಳ್ತಾ ಇದ್ದರೆ ನನಗೆ ಸಮಾಧಾನ ಮಾಡ್ತಾನೆ. ನಾನು ಸಾಯಿಬಾಬಾ ಅಮ್ಮ ಅಂತ, ಕೃಷ್ಣ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಸೊ ಹಾಗಾಗಿ ನನ್ನ ಕಂದ ಇವತ್ತು ಕೃಷ್ಣನ ಹಾಗೆ ರಾಮನ ಹಾಗೆ ಕಾಣ್ತಾ ಇದ್ದಾನೆ. ನಿಮಗೂ ಸಹ ಹಾಗೆ ಕಾಣಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆಯೇ ಜೈ ಶ್ರೀರಾಮ್ ಅಂತ ಕಮೆಂಟ್ ಕೂಡ ಮಾಡಿ. ನನ್ನ ಶ್ರೀರಾಮ ಹೇಗಿದ್ದಾನೆ, ಹೇಗೆ ಅನ್ನಿಸ್ತಾ ಅಂತಲೂ ಹೇಳಿ. ಅದಾದ ನಂತರ ಇನ್ನು ನಾವು ನಮ್ಮ ಸಣ್ಣ ಮುದ್ದು ಕಂದನನ್ನು ರಾಮನನ್ನು ಮಾಡು ಅಮ್ಮ ಅಂತ ತುಂಬ ಕಾಟ ಕೊಟ್ಟ ಅಂತ ಹೇಳಿಬಿಟ್ಟು ರಾಮನನ್ನು ಮಾಡಿದ್ರೆ ಫೋಟೋ ತೆಗೆಯೋದಕ್ಕೆ ಮಾತ್ರ ಬಿಟ್ಟಿಲ್ಲ ಅವನು. ಜಸ್ಟ್ ಹಾಕಿ ಹಾಗೇನೆ ತೆಗೆದು ಬಿಟ್ಟ. ಇನ್ನು ಒಳಗಡೆ ಬಾಕಂದ ಅಂದರೆ ಇವನು ಎಡಗಾಲಿಟ್ಟು ಕಷ್ಟಪಟ್ಟು ಏನೋ ಮಾಡಬೇಕು ಅಂದ್ಕೊಂಡ್ರೆ ಮತ್ತೆ ಎಡಗಾಲಿಟ್ಟೆ ಒಳಗಡೆ ಬಂದ, ಮತ್ತೆ ಹೊರಗೆ ಮತ್ತೆ ಬಲಗಾಲಿಡು ಅಂತ ನಾನಂತ. ಅವನಿಗೆ ಇಡೋಕ್ಕೆ ಬರೋದೇ ಇಲ್ಲ ಬಲಗಾಲು. ತುಂಬ ಆಟ ಆಡಿಸ್ಬಿಟ್ಟ. ಹಾಗೇನೆ ನಾನು ತೆಗೆದಾಕ್ಬಿಟ್ಟೆ, ಸಾಕು ಮಮ್ಮಿ ನನಗೆ ತುಂಬ ತುಂಟಾಟ ಮಾಡ್ತಾ ಇದ್ದ. ಹಾಗೆ ಆಶೀರ್ವಾದ ಮಾಡು ಅಂದರೆ ಎರಡೂ ಕೈಗಳನ್ನ ಎತ್ಬಿಟ್ಟು ಆಶೀರ್ವಾದ ಮಾಡ್ತಾ ಇದ್ದ. ಮುಂದಾಗಿ ತುಂಬ ಚೆನ್ನಾಗಿತ್ತು ಬಾಲರಾಮನ ಈ ಎಲ್ಲ ತುಂಟಾಟಗಳು ನೋಡ್ಬೋದು ನೀವು. ಇದಾದ ನಂತರ ಇದು ರಾತ್ರಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ.